ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಪೋಷಕರೇ ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋ ಎಲ್ಲ ಶಿಕ್ಷಕರು, ಪೋಷಕರು ಹಾಗೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಹಾಗೆ ಶಿಕ್ಷಕರು ಕೂಡ ಕೇಳ್ತಾ ಇದ್ರಿ, ಅದ್ರ ಜೊತೆ ಪೋಷಕರು ಕೂಡ ಕೇಳ್ತಾ ಇದ್ರಿ. ಮ್ಯಾಮ್, ನಮ್ಮ ಮಗು ಕನ್ನಡ ವಿಷಯದಲ್ಲಿ ಕಲಿಕೆನಲ್ಲಿ ತುಂಬಾನೇ ಹಿಂದುಳಿದಿದೆ. SSLC ಪರೀಕ್ಷೆನಲ್ಲಿ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ನಾವ್ ಎಷ್ಟು ಓದಿಸ್ಬೇಕು ಮ್ಯಾಮ್ ಅಷ್ಟು ಹೇಳಿ, ಅವ್ರಿಗೆ ಎಲ್ಲವನ್ನ ಓದ್ತಕ್ಕಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಕೆಲವು ಪೇರೆಂಟ್ಸ್ ಕಮೆಂಟ್ ಮಾಡಿದ್ರಿ. ಹಾಗೆ ಸ್ಟೂಡೆಂಟ್ಸ್ ಕೂಡ ಮ್ಯಾಮ್ ನಾವು ಪಾಸ್ ಆಗೋದಕ್ಕೆ ಎಷ್ಟು ಓದಿದ್ರೆ ಸಾಕು ಅದನ್ನ ಹೇಳಿ ಮ್ಯಾಮ್ ಅಂತ ಕೇಳ್ತಾ ಇದ್ರಿ. ಹಾಗೇನೆ ಟೀಚರ್ಸ್ ಕೂಡ ಕಮೆಂಟ್ ಮಾಡಿದ್ರಿ, ಮ್ಯಾಮ್ NC ಮಕ್ಕಳಿಗೆ ನಾವು ಯಾವ ರೀತಿ ರೆಡಿ ಮಾಡಬೇಕು, ಅವ್ರಿಗೆ ಏನು ಓದಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ನಾನು ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ನಿಮ್ಗೆಲ್ಲ ಗೊತ್ತು, SSLC ಪರೀಕ್ಷೆನಲ್ಲಿ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಕನ್ನಡ ವಿಷಯದಲ್ಲಿ ಈ ಬಾರಿಯ ನಿಯಮದ ಪ್ರಕಾರ 17 ಅಂಕಗಳನ್ನ ಪಡೆದುಕೊಳ್ಬೇಕು. ಆಂತರಿಕ ಅಂಕಗಳು 25 ಅಂಕಗಳು ಬಂದಿದ್ರೆ ವಿದ್ಯಾರ್ಥಿ ಉತ್ತೀರ್ಣನಾಗ್ತಾನೆ. ಆದ್ರೆ ಈ ಅಂಕಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೂ ವಿದ್ಯಾರ್ಥಿ ಓದೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಅದರಲ್ಲಿ ಯಾರೆಲ್ಲ ಸ್ಲೋ ಲರ್ನರ್ಸ್ ಇರ್ತಾರೆ, ಯಾರಿಗೆ ಸ್ವಲ್ಪ IQ ಕಡಿಮೆ ಇರುತ್ತೆ, ಅಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ಕಂಟೆಂಟ್ ಗಳನ್ನ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡುವ ಮೂಲಕ ಅವರು ಪರೀಕ್ಷೆನಲ್ಲಿ ಉತ್ತೀರ್ಣ ಆಗೋ ರೀತಿ ಮಾಡ್ಬೋದು. ಇನ್ನೇನು ಪ್ರಿಪರೇಟರಿ ಎಕ್ಸಾಮ್ 3 ಸ್ಟಾರ್ಟ್ ಆಗ್ತಾ ಇದೆ. ಹಾಗೇನೆ ಅದಾದ ನಂತರನೇ ಸ್ವಲ್ಪ ದಿನದ ಬಳಿಕ SSLC ಮೇನ್ ಎಕ್ಸಾಮ್ ಬರ್ತಾ ಇದೆ. ಕೇವಲ ನಮ್ಮ ಹತ್ರ ಕೆಲವು ದಿನಗಳಿದೆ. ಅಪ್ರಾಕ್ಸ್ ಏನಿಲ್ಲ ಅಂದ್ರೂ ಒಂದು 25 ದಿನ ಸಿಗ್ಬೋದು. ಈ ಸಮಯದಲ್ಲಿ ನಾವು ಯಾವ ರೀತಿ ಮಕ್ಕಳಿಗೆ ರೆಡಿ ಮಾಡ್ಬೇಕು, ಹಾಗೆ ವಿದ್ಯಾರ್ಥಿಗಳು ನೀವ್ ಯಾವ ರೀತಿ ರೆಡಿ ಆಗ್ತೀರಾ ಅನ್ನೋದನ್ನ ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೇನೆ. ಈಗ ಯಾರೆಲ್ಲ ಸ್ಲೋ ಲರ್ನರ್ಸ್ ಇದಾರಲ್ವಾ, ಅವರಿಗೆ ನಾವು ಎಲ್ಲಾ ವಿಷಯವನ್ನ ಓದು 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 ಅಂತ ಹೇಳಿ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರ IQನೇ ಕಡಿಮೆ ಇರೋದ್ರಿಂದ ಎಲ್ಲವನ್ನ ಓದಿದ್ರು ಕೂಡ ಅದನ್ನ ಗ್ರಾಸ್ ಮಾಡ್ತಕ್ಕಂತಹ ಶಕ್ತಿ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಅವರ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಹಾಗೆ ಪಾಸ್ ಆಗೋದಕ್ಕೆ ಏನ್ ಬೇಕೋ ಅಷ್ಟನ್ನ ಓದಿದ್ರೆ ಅವರು ಸಾಕಾಗತ್ತೆ. ಇನ್ನ ಮೊದಲನೇದಾಗಿ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಯಾರೆಲ್ಲ ಸ್ಲೋ ಲರ್ನರ್ಸ್ ಇದ್ದೀರಾ, ನೀವು ಫಾಲೋ ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಬ್ಲೂ ಪ್ರಿಂಟ್, ಹಾಗೇನೆ ಅದಾದ ನಂತರ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಜೊತೆಗೆ 3 ಪ್ರಿಪರೇಟರಿ ಎಕ್ಸಾಮ್ ಏನಾಗಿದೆಯಲ್ವಾ ಈ ಪ್ರಶ್ನೆ ಪತ್ರಿಕೆಗಳು, ಒಟ್ಟು 7 ಪ್ರಶ್ನೆ ಪತ್ರಿಕೆಗಳು, ಆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳು, ಹಾಗೇನೆ ಅದ್ರ ಜೊತೆಗೆ ಬ್ಲೂ ಪ್ರಿಂಟ್ ನ ಅನುಸರಿಸ್ಕೊಂಡು ಓದಿದ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಪಾಸ್ ಆಗೋದೆಲ್ಲ ಆಲ್ಮೋಸ್ಟ್ ಹತ್ತತ್ರ ಫಸ್ಟ್ ಕ್ಲಾಸ್ಗೆ ಬರ್ತೀರಾ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇದೇ ತರ ಫಾಲೋ ಮಾಡಿದ್ರೆ ಅಂತ ಹೇಳಿ ಹೇಳ್ತಾ, ಇವಾಗ ಮೊದಲನೇದಾಗಿ ನಾವು ಕನ್ನಡದಲ್ಲಿ ಸುಲಭವಾಗಿ ಯಾವ ರೀತಿ ಪಾಸ್ ಆಗ್ಬೋದು ಅಂತ ಹೇಳಿ ನೋಡೋದಾದ್ರೆ, ವಿದ್ಯಾರ್ಥಿಗಳ ಎಲ್ರಿಗೂ ಕೂಡ ಗೊತ್ತು, ಕಂಠಪಾಠ ಪದ್ಯವನ್ನ ಬರೆಯಿರಿ ಅಂತ ಹೇಳಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. 4 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ಇಲ್ಲಿ ಈಗಾಗಲೇ ಯಾವ ಪದ್ಯವನ್ನ ಓದ್ಬೇಕು ಅಂತ ಕೂಡ ನಮಗೆ ಇಲಾಖೆಯಿಂದ ಪರಿಚಯಿಸಿರ್ತಕ್ಕಂತಹ ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿದ್ದಾರೆ. ಹೌದು ತಾನೆ? ಈಗ ಎಲ್ರು ಕೂಡ ಬ್ಲೂ ಪ್ರಿಂಟ್ ನೋಡಿದೀರಾ ಅಲ್ವಾ? ಸೊ ಹಾಗಾಗಿ ಆ ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿರ್ತಕ್ಕಂತಹ 3 ಪದ್ಯಗಳನ್ನ ದಿನಕ್ಕೆ ಒಂದ್ಸಾರಿ ಬರ್ದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಅಲ್ಲಿಗೆ ಇನ್ನೊಂದು 25 ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೂ ಒಂದು 25 ಸರಿ ಪ್ರಾಕ್ಟೀಸ್ ಮಾಡ್ದಂಗ ಆಗತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ 4 ಅಂಕಗಳು ನಿಮಗೆ ಸುಲಭವಾಗಿ ಕಂಠಪಾಠ ಪದ್ಯದಲ್ಲಿ ಬಂದು ಹೋಗ್ಬಿಡುತ್ತೆ. ಈಸಿಯಾಗಿ ಕೇವಲ 2 ರಿಂದ 3 ನಿಮಿಷದಲ್ಲಿ ನೀವು ಪರೀಕ್ಷೆನಲ್ಲಿ 4 ಅಂಕಗಳನ್ನ ನಿಮ್ಮದಾಗಿಸ್ಕೋಬಹುದಾಗಿದೆ. ಹಾಗಾಗಿ ಕಂಠಪಾಠ ಪದ್ಯ ಏನು 3 ಪದ್ಯಗಳಿದೆಯಲ್ವಾ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳಿ ಹೇಳ್ತೇನೆ. ಇನ್ನ ನಂತರ ಒಂದು ವಾಕ್ಯದ ಪ್ರಶ್ನೆಗಳನ್ನ ಯಾವುದು ಓದ್ಬೇಕು ಅಂತ ಹೇಳಿದ್ರೆ, ಈ 7 ಪ್ರಶ್ನೆ ಪತ್ರಿಕೆಗಳೇನಿದೆಯಲ್ವಾ, ಈ 7 ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ನೀವು ಓದಿದ್ರೆ ಸಾಕಾಗತ್ತೆ. ಎಲ್ಲಾ ಪ್ರಶ್ನೆಗಳು ಇದರಲ್ಲೇ ಕವರ್ ಆಗುತ್ತೆ. ಇನ್ನ ನಾನು ಓದ್ತೀನಿ ಅಂತ ಹೇಳಿದ್ರೆ ಬೇರೆ ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಕೂಡ ನೀವು ಓದ್ಬೋದಾಗಿದೆ ಅಂತ ಹೇಳಿ ಹೇಳ್ತಾ, ಒಂದು ವಾಕ್ಯದ ಪ್ರಶ್ನೆಗಳನ್ನ ದಿನಕ್ಕೆ ಒಂದೊಂದು ಕಲ್ತ್ರೆ ಸಾಕು ನೀವು, ಅಥವಾ 2 ಪ್ರಶ್ನೆಗಳನ್ನ ಕಲ್ತ್ರೆ ಸಾಕು, ತುಂಬಾನೇ ಕಂಟೆಂಟ್ ನ ಕಲ್ತಂಗ ಆಗುತ್ತೆ. ಹಾಗಾಗಿ ಒಂದು ವಾಕ್ಯದ ಪ್ರಶ್ನೆಗಳನ್ನ ನೀವು ಕಲ್ತ್ಕೊಳ್ಳಿ. ಒಂದೇ ಒಂದು ಪದದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆದ್ರೆ ಈಸಿಯಾಗಿ 1 ಅಂಕ ಸಿಗುತ್ತೆ. ಸೊ ಇಲ್ಲಿ ನೀವು ಅಂಕಗಳನ್ನ ಕಳ್ತ್ಕೋಬಾರ್ದು, ಇಲ್ಲೇ ನಿಮಗೆ 7 ಅಂಕಗಳು ಸಿಗುತ್ತೆ. ಇನ್ನ ನಂತರ ಗಾದೆಯನ್ನ ವಿಸ್ತರಿಸಿ ಬರೆಯಿರಿ ಅಂತ ಇರುತ್ತೆ. ಸ್ಲೋ ಲರ್ನರ್ಸ್ ಮಕ್ಕಳಿಗೆ ಗಾದೆಯನ್ನ ವಿಸ್ತರಿಸಿ ಬರೆಯೋದು ಅದೆಲ್ಲ ನೆನಪಿರೋದಿಲ್ಲ ಅಂದ್ರೆ ಗಾದೆ ಬಗ್ಗೆ ನೀವು ಪೀಠಿಕೆಯನ್ನ ಬರೆದ್ರೆ ಸಾಕು. ಗಾದೆಗಳು ವೇದಗಳಿಗೆ ಸಮಾನ ಆಗಿದ್ದು ಜನಸಾಮಾನ್ಯರ ಅನುಭವದ ಮಾತುಗಳೇ ಗಾದೆಗಳಾಗಿ ರೂಪ ತಾಳಿದೆ. ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿದೆ ಅಂತ ಹೇಳಿ ನೀವು ಗಾದೆ ಬಗ್ಗೆ ಬರೆದ್ರೆ ಅಲ್ಲಿ ನಿಮಗೆ 1 ಅಂಕ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ಬಂದ್ವಿ ಅಂತ ಹೇಳಿದ್ರೆ ಅಪಠಿತ ಗದ್ಯ ಇರುತ್ತೆ ನೋಡಿ. ಇಲ್ಲಿ ಏನು ಓದೋದಿರಲ್ಲ, ಕಲಿಯೋದಿರಲ್ಲ, ಏನು ಇರಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ನ ಓದ್ಕೊಂಡು
ಕೊಟ್ಟಿರ್ತಕ್ಕಂತಹ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಒಂದಷ್ಟು ಕೀ ವರ್ಡ್ಸ್ ನ ನೋಡ್ಕೊಳ್ಳಿ. ಕ್ವಶನ್ ಅಲ್ಲಿ ಯಾವ ಕೀ ವರ್ಡ್ ಇದೆ, ಸೊ ಆ ಕೀವರ್ಡ್ ಉತ್ತರದಲ್ಲಿ ಎಲ್ಲಿದೆ ಅಂತ ಹೇಳಿ ನೋಡೋದ್ರ ಮೂಲಕ 2 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿದ್ರೆ ಅಂತ ಹೇಳಿದ್ರೆ ಈಸಿಯಾಗಿ 4 ಅಂಕಗಳು ಸಿಗುತ್ತೆ. ಇನ್ನ ಪತ್ರಲೇಖನದಲ್ಲಿ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ವ್ಯವಹಾರಿಕ ಪತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ. ಫ್ರಮ್ ಅಡ್ರೆಸ್ ಟು ಅಡ್ರೆಸ್, ಇವರಿಂದ ಇವರಿಗೆ, ವಿಷಯ, ಮಾನ್ಯರೇ, ಇಷ್ಟನ್ನ ಬರೆದು ಒಂದ್ 2 ಲೈನ್ ಕಂಟೆಂಟ್ ಬರೆದ್ರು ನಿಮಗೆ 3 ಮಾರ್ಕ್ಸ್ ಸುಲಭವಾಗಿ ಸಿಕ್ಬಿಡುತ್ತೆ. ಹಾಗಾಗಿ ಲೆಟರ್ ರೈಟಿಂಗ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಯಾವ್ದೇ ಲೆಟರ್ ಕೊಟ್ಟಿದ್ದಾರೆ ನೋಡಿ, ಅಲ್ಲೇ ಇರುತ್ತೆ, ಫ್ರಮ್ ಅಡ್ರೆಸ್ ಇರುತ್ತೆ, ಟು ಅಡ್ರೆಸ್ ಇರುತ್ತೆ, ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ. ಈಸಿಯಾಗಿ ನೀವು ಲೆಟರ್ ರೈಟಿಂಗ್ 5 ಅಂಕ ಇದ್ರೆ ಅಲ್ಲಿ 3 ಅಂಕಗಳನ್ನ ಪಡೆದುಕೋಬಹುದಾಗಿದೆ. ಇನ್ನ ನಂತರ ಪೂರಕ ಪಾಠದ ಪ್ರಶ್ನೆಗಳಿಗೆ ಬರೋಣ. ಪೂರಕ ಪಾಠದಿಂದ ಒಟ್ಟು 9 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ಅದ್ರಲ್ಲಿ ಒಂದು ವಾಕ್ಯದ 1 ಪ್ರಶ್ನೆ ಇದ್ರೆ ಇನ್ನ 4 ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಇರುತ್ತೆ. ಪೂರಕ ಪಾಠದಲ್ಲಿ ಯಾವ್ಯಾವ ಕ್ವಶನ್ಸ್ ಗಳು ಬಂದಿದೆ ಕ್ವಶನ್ ಪೇಪರ್ ಅಲ್ಲಿ ಅಂತ ಹೇಳಿ ನೋಡ್ಬಿಟ್ಟು ನೀವು ಪ್ರಿಪೇರ್ ಆಗ್ಬೇಕು. ಇನ್ ಕೇಸ್ ನಿಮಗೆ ಇದನ್ನೂ ಓದಕ್ ಆಗಿಲ್ಲ, 2-3 ವಾಕ್ಯ ನನ್ನ ಕೈನಲ್ಲಿ ಕಲಿಯಕ್ಕೆ ಆಗಲ್ಲ, ನನ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಬಿಟ್ಬಿಡಿ. ಆಗದೆ ಇರೋದನ್ನ ಓದೋ ಸರ್ಕಸ್ ನಮಗೆ ಬೇಕಾಗಿಲ್ಲ. ಸೊ ಇದನ್ನ ಬಿಟ್ವಿ ಅಂತ ಹೇಳಿದ್ರು ಸಂದರ್ಭದ ವಾಕ್ಯಗಳನ್ನ ಕೊಟ್ಟಿರ್ತಾರೆ, ನೋಡಿರ್ತೀರಾ. 6 ಸಂದರ್ಭ ಇರುತ್ತೆ, 6 ಮೂರ್ಲೆ 18. ನಮಗೆ 18 ಮಾರ್ಕ್ಸ್ ಬೇಡವೇ ಬೇಡ. ಇಲ್ಲಿ ಒಂದು ಸಂದರ್ಭದ ವಾಕ್ಯ ನೋಡಿದ ತಕ್ಷಣ ಅಟ್ಲೀಸ್ಟ್ ನಿಮಗೆ ಅದು ಯಾವ ಪಾಠ ಯಾರು ಬರ್ದಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕು. ಓಕೆನಾ? ಸೊ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ 6 ಅಂಕಗಳು ಸುಲಭವಾಗಿ ನಿಮ್ಮದಾಗುತ್ತೆ. ಇನ್ ಕೇಸ್ ನೀವು 6 ವಾಕ್ಯಗಳಲ್ಲಿ 3 ವಾಕ್ಯಗಳನ್ನ ಗುರುತಿಸೋದು ಕಷ್ಟ ಅನ್ಸಿ ಆ 3 ವಾಕ್ಯಗಳನ್ನ ಬಿಟ್ರು ಕೂಡ 3 ವಾಕ್ಯಗಳನ್ನ ಗುರುತಿಸಿದ್ರೆ ಸಾಕು ವಿದ್ಯಾರ್ಥಿಗಳೇ. ಯಾವ ಪಾಠ ಯಾರು ಬರ್ದಿದ್ದಾರೆ, ಯಾವ್ದ್ರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಸುಲಭವಾಗಿ 3 ಅಂಕ ಸಿಗುತ್ತೆ. ಇದನ್ನು ಕೂಡ ಅಷ್ಟೇ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಹಾಗೆ ಸಂದರ್ಭ ಕೂಡ ಎಲ್ಲಿಂದ ಕೇಳ್ತಾರೆ, ಯಾವ ಪಾಠದಿಂದ ಕೇಳ್ತಾರೆ, ಯಾವ ಪದ್ಯದಿಂದ ಕೇಳ್ತಾರೆ ಅನ್ನೋದು ಕೂಡ ಬ್ಲೂ ಪ್ರಿಂಟ್ ಅಲ್ಲಿ ಇದೆ. ಇನ್ನು ನಂತರ ಕವಿ ಪರಿಚಯಕ್ಕೆ ಬಂದ್ರೆ ಒಟ್ಟು 8 ಕವಿಗಳ ಪರಿಚಯವನ್ನ ನಾವು ಓದ್ಕೋಬೇಕಾಗುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಆ 8 ಕವಿ ಪರಿಚಯವನ್ನ ಕಲ್ತ್ಕೊಂಡು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕವಿ ಪರಿಚಯವನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಯಾವ ರೀತಿ ವಾಕ್ಯದ ರೂಪದಲ್ಲಿ ಬರ್ಕೋಬೇಡಿ, ಜಸ್ಟ್ ಒಂದು ಕಾಲಮ್ ನ ಹಾಕೊಂಡು ಪಾಠದ ಹೆಸರು, ಕವಿ ಹೆಸರು, ಜನನ, ಕಾಲ, ಕೃತಿಗಳು, ಪ್ರಶಸ್ತಿ, ಲಾಸ್ಟಿಗೆ ಆಯ್ಕೆ. ಈ ತರ ನೀವು ಒಂದು ಚಾರ್ಟ್ ಅನ್ನ ಮಾಡಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಇದು ನಿಮಗೆ ಕವಿ ಪರಿಚಯಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಇವನ್ ಸಂದರ್ಭಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನ ದಿನ ನೀವು ಕಣ್ಣಾಡಿಸ್ತಿದ್ರಿ ಅಂತ ಹೇಳಿದ್ರೆ ಅದು ಹಾಗೇನೆ ನಿಮ್ ಮನ್ಸಲ್ಲಿ ಉಳಿದ್ಬಿಡತ್ತೆ. ಹಾಗಾಗಿ ಕವಿ ಪರಿಚಯ 6 ಅಂಕಕ್ಕಿದೆ. ನೀವು ಏನೇ ಸ್ಕಿಪ್ ಮಾಡಿ ಮಿಸ್ ಮಾಡಿ ಬರೆದ್ರು ಅಲ್ಲಿ ವರ್ಸ್ಟ್ ಕೇಸ್ ಅಂದ್ರೂ 4 ಅಂಕಗಳನ್ನ ನೀವು ಪಡೆದುಕೋಬಹುದಾಗಿದೆ. ಇನ್ನ ಛಂದಸ್ಸು ಅಂತೂ ಎಲ್ಲಾ ಮಕ್ಳಿಗೂ ಬಂದೇ ಇರುತ್ತೆ, ಈಸಿ ಆಗಿರುತ್ತೆ, ಕಲ್ಸಿರ್ತಾರೆ ನಿಮ್ ಟೀಚರ್ಸು. ಪ್ರಸ್ತಾರ ಹಾಕೋದು, ಗಣ ವಿಭಾಗ ಮಾಡೋದು, ಗೊತ್ತಾಯ್ತಾ? ಅದ್ರಲ್ಲೂ ಏನಾದ್ರು 1 ಲೈನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದು ಉತ್ಪಲ ಮಾಲಾ ವೃತ್ತ ಆಗಿರುತ್ತೆ, ಇಲ್ಲಾಂದ್ರೆ ಚಂಪಕ ಮಾಲಾ ವೃತ್ತ ಆಗಿರುತ್ತೆ. ನಿಮ್ಗೆ ಪ್ರಸ್ತಾರ ಹಾಕಕ್ ಬಂದಿಲ್ಲ, ವಿಭಾಗ ಮಾಡಕ್ ಬಂದಿಲ್ಲ ಅಂತಂದ್ರೂ ಯಾವ್ದದು ಛಂದಸ್ಸು ಅಂತ ಬರೆದ್ರು 1 ಅಂಕ ಸಿಗುತ್ತೆ. ಇಲ್ಲ ನಿಮಗೆ ವಿಭಾಗ ಮಾಡಕ್ ಬಂದಿಲ್ಲ, ಬರೀ ಪ್ರಸ್ತಾರ ಹಾಕಿದೀರಾ ಅಂದ್ರೂ ಕೂಡ ಅಲ್ಲಿ ನಿಮಗೆ ಯಾವ ಛಂದಸ್ಸು ಮತ್ತೆ ಪ್ರಸ್ತಾರ ಹಾಕಿರೋದಕ್ಕೆ 2 ಅಂಕ ಸಿಗುತ್ತೆ. ಸೊ ಇಲ್ಲಿ ಈಸಿಯಾಗಿ 2 ಅಂಕಗಳನ್ನ ಪಡ್ಕೋಬಹುದು. ಇನ್ನ MCQs ಇರುತ್ತೆ. ಸ್ಟಾರ್ಟಿಂಗ್ 1 to 6 ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳು, ನಂತರ 7 ರಿಂದ 10 ಸಂಬಂಧಿ ಪದದ ಪ್ರಶ್ನೆಗಳಿರುತ್ತೆ. ಏನೇ ವರ್ಸ್ಟ್ ಕೇಸ್ ಅಂತ ಅನ್ಕೊಂಡ್ರು ಈ 10 ಪ್ರಶ್ನೆಗಳಲ್ಲಿ ನೀವು ಯಾವ್ದಾದ್ರು ಒಂದು 3 ಪ್ರಶ್ನೆಗೆ ಸರಿ ಉತ್ತರ ಬರ್ದಿರಲ್ವಾ? ಅಫ್ಕೋರ್ಸ್ ಖಂಡಿತ ಬರ್ದೇ ಇರ್ತೀರಾ ಮಕ್ಕಳೇ. ನೋಡಿ ಇಲ್ಲಿ 3 ಅಥವಾ 4 ಸರಿ ಉತ್ತರಗಳನ್ನ ಬರ್ದ್ರಿ ಅಂತ ಹೇಳಿದ್ರು ಕೂಡ ಈಗ ಎಷ್ಟು ಮಾರ್ಕ್ಸ್, ನಮಗೆ ಪಾಸ್ ಆಗಕ್ ಬೇಕಾಗಿರೋದು 17 ಮಾರ್ಕ್ಸ್, ಇಂಟರ್ನಲ್ ಮಾರ್ಕ್ಸ್ 25 ಇರಬೇಕು. ಅಕಸ್ಮಾತ್ ಏನಾದ್ರು ನಿಮ್ಗೆ ಇಂಟರ್ನಲ್ 25 ಕೊಟ್ಟಿಲ್ಲ, 24, 23 ಕೊಟ್ಟಿದ್ದಾರೆ ಅಂದ್ರೆ ಈ 17ಗೆ ಎಕ್ಸ್ಟ್ರಾ +1 ಮಾಡ್ತಾ ಹೋಗ್ಬೇಕಾಗತ್ತೆ. ಇವಾಗ ನೋಡಿ 4 + 7 4 7 11 12 4 16 17 18 19. ನೀವು ಇದಿಷ್ಟು ಕಲ್ತ್ರೇನೆ 19 ಮಾರ್ಕ್ಸ್ ಬಂತು. ಇನ್ನ ನಂತರ 27 28 29 33 33 4 37 38 39 43 ಅಂಕಗಳು. ಟೋಟಲ್ ಆಗಿ 43 ಅಂಕಗಳು ನಿಮ್ದಾಗುತ್ತೆ. ನೀವು ಪಾಸ್ ಆಗಕ್ ಓದ್ಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಆಲ್ಮೋಸ್ಟ್ ಟೋಟಲ್ ಮಾರ್ಕ್ಸ್ ಗಳನ್ನ ನೋಡಿದಾಗ ನಿಮ್ಗೆ ಅತ್ಯುತ್ತಮ ಅಂಕಗಳೇ ಬಂತು. ನಾನು ಬರೀ ಇದಿಷ್ಟೇ ನಿಮಗೆ ಹೇಳಿರೋದು. ಇದಲ್ದೇನೆ ನಿಮಗ್ ಗೊತ್ತಿರ್ತಕ್ಕಂಥ, ನಿಮಗೆ ಆನ್ಸರ್ ಗೊತ್ತಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಕೂಡ ಇರುತ್ತೆ. ಈಗ 4 ವಾಕ್ಯದ ಪ್ರಶ್ನೆನಲ್ಲಿ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭ ಅಂತ ಹೇಳಿ ಕೇಳ್ಬೋದು. ಓಕೆನಾ? ಸಂಕಲ್ಪ ಗೀತೆ ಸಾರಾಂಶ ಅಂತ ಕೇಳ್ಬೋದು. ಅದು ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಿರುತ್ತೆ ಕಂಟೆಂಟ್. ನೀವು ಅದನ್ನ ಬರ್ದ್ರಿ ಅಂತ ಹೇಳಿದ್ರೆ ಅಲ್ಲಿ 1-2 ಮಾರ್ಕ್ಸ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿಗೆ ಈಸಿಯಾಗಿ 45 ಮಾರ್ಕ್ಸ್ ನಿಮಗೆ ಸಿಕ್ಕಂಗಾಗತ್ತೆ. ಸೊ
ಹಾಗಾಗಿ ವಿದ್ಯಾರ್ಥಿಗಳೇ ಪರೀಕ್ಷೆ ಭಯ ಬಿಡಿ. ನಾನು ಪಾಸ್ ಆಗ್ತೀನಾ, ನನಗೆ ಕಷ್ಟ ಅನ್ನೋ ವಿಷಯವನ್ನ ಫಸ್ಟ್ ತಲೆಯಿಂದ ಬಿಡಿ. ತುಂಬಾನೇ ಸುಲಭವಾಗಿ ನೀವು ಇವತ್ತಿಂದ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಉತ್ತಮ ಅಂಕಗಳನ್ನ ತಗೊಂಡು ಪಾಸ್ ಆಗ್ಬೋದು. ನೋಡಿ ಇನ್ನೊಂದ್ಸರಿ ನಾನು ನಿಮ್ಗೆ ಟೋಟಲ್ ಮಾಡಿ ಹೇಳ್ತೀನಿ. 7, 3, 10, 11, 12, 4, 16, 17, 18, 19, 20, 27, 28, 29, 30, 33, 4, 37, 38, 43 ಇನ್ ಯಾವುದೋ ಗೊತ್ತಿರೋದು ಒಂದೆರಡು ಮಾರ್ಕ್ಸಿಗೆ ಬರ್ದಿದ್ರು ಕೂಡ ಈಸಿಯಾಗಿ ನಿಮ್ಗೆ ಎಷ್ಟು ಅಂಕ ಬರುತ್ತೆ? 43 + 2 ಒಟ್ಟಾರೆಯಾಗಿ 45 ಮಾರ್ಕ್ಸ್ ಬರುತ್ತೆ. ಈಸಿಯಾಗಿ ಕನ್ನಡ ವಿಷಯದಲ್ಲಿ ಪಾಸ್ ಆಗ್ಬಹುದು. ಇನ್ನ ಪೂರಕ ಪಾಠದ 8 ಪ್ರಶ್ನೆಗಳನ್ನ ನೀವು ಬರ್ದಿಲ್ಲ ಅಂತಂದ್ರು ಕೂಡ ಇಲ್ಲಿ -8 ಆಯ್ತಂದ್ರೆ 35+ ಆಗುತ್ತೆ. ಹಾಗೂ ಕೂಡ ನೀವು ಕನ್ನಡ ವಿಷಯದಲ್ಲಿ ಸುಲಭವಾಗಿ ಪಾಸ್ ಆಗ್ಬೋದು ಅಂತ ಹೇಳಿ ಹೇಳ್ತಾ, ಸೊ ಇವತ್ತೇ ನಾನು ಹೇಳಿದಂತ ವಿಷಯಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಖಂಡಿತ ಪರೀಕ್ಷೆನಲ್ಲಿ ಎಲ್ಲರೂ ಕೂಡ ಪಾಸ್ ಆಗೇ ಆಗ್ತೀರಾ. ಹಾಗೆ ಕನ್ನಡ ನಮ್ಮ ಪ್ರಥಮ ಭಾಷೆ. ಫಸ್ಟ್ ಇರೋದೇ ಕನ್ನಡ ಎಕ್ಸಾಮು. ಫಸ್ಟ್ ಲ್ಯಾಂಗ್ವೇಜ್ ವಿಷಯದ ಪರೀಕ್ಷೆ ಇರುತ್ತೆ. ಎಲ್ಲರೂ ಕೂಡ ಪರೀಕ್ಷೆನಲ್ಲಿ ಪಾಸ್ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾನು ಹೇಳಿರ್ತಕ್ಕಂಥ ಎಲ್ಲ ನಿಯಮಗಳನ್ನ ಫಾಲೋ ಮಾಡಿ ಖಂಡಿತ ಉತ್ತಮ ಅಂಕಗಳನ್ನ ಪಡಿತೀರಾ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಮ ಪರೀಕ್ಷಾ ಸಿದ್ಧತೆಗೋಸ್ಕರ ಸರಣಿ ವಿಡಿಯೋಸ್ಗಳನ್ನ ಮಾಡ್ತಾ ಇದೀವಿ. ಒಂದು ವಾಕ್ಯ ಇರ್ಬೋದು, ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು, ಹಾಗೆ ಪತ್ರಲೇಖನವನ್ನ ಯಾವ ರೀತಿ ಬರೀಬೇಕು, ಪರೀಕ್ಷೆನ ಯಾವ ರೀತಿ ಫೇಸ್ ಮಾಡಬೇಕು, ಈ ರೀತಿ ಮುಂತಾದ ವಿಡಿಯೋಸ್ಗಳನ್ನ ನಾವು ಮಾಡ್ತಾ ಇದೀವಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅತ್ಯುತ್ತಮ ವಿಡಿಯೋಸ್ಗಳನ್ನ ನಾವು ನಿಮ್ಗೋಸ್ಕರ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಈ ದಿನದ ತರಗತಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.